ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಜನ್ವರಿಲಿ ನಾವು ಓಂ ಶಕ್ತಿಗೆ ಹೋಗಿದ್ದು ವೀಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ನನಗೆ ನನ್ನ ಬಿಸ್ನೆಸ್ಸು ತುಂಬ ಜಾಸ್ತಿ ಆಗೋಗಿ ಎಲ್ಲ ಕಡೆನೂ ಎಲ್ರಿಗೂ ಒಳ್ಳೆ ರೀತಿಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಮಾಡ್ತಿರೋ ಪೌಡ್ರುಗಳು ದೇವ್ರ ಆಶೀರ್ವಾದ ನಿಮ್ಮೆಲ್ಲರೂ ಪ್ರೀತಿಯಿಂದ ತುಂಬ ಅಂದರೆ ತುಂಬ ನನಗೆ ಚೆನ್ನಾಗಾಗ್ತಾಯಿದೆ. ಎಲ್ಲರೂ ತೊಗೊಳ್ತಿರೋಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಆ ವೀಡಿಯೋಗಳನ್ನೆಲ್ಲ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದೇವಸ್ಥಾನದ ವೀಡಿಯೋಗಳೇ ಬರೇ ಇರೋದು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಒಳಗೋಗೋಣ. ನೋಡಿ ಹೊರಗಡೆ ಬಂದ್ವು. ಗೋಪುರ ಇಲ್ಲಿದೆ. ಅದು ತುಂಬ ಲೈಟು, ಹಾಗಾಗಿ ತುಂಬ ದೊಡ್ಡ ದೇವಸ್ಥಾನ, ಶಿವನ ದೇವಸ್ಥಾನ. ಅದ್ರ ಮುಂದೆ ನೋಡಿ ಈ ಥರ ಆರ್ಚ್ ಇದೆ. ಆರ್ಚ್ ಮೇಲೆ ಚಂದ್ರ ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ. ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ಪೂರ್ಣ ಚಂದ್ರ ಕಾಣಿಸ್ತಾ ಇದ್ದಾನೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅವಕಾಶ ಇರೋಲ್ಲ. ನನ್ನ ಬಿಟ್ಬಿಟ್ಟು ಅದಕ್ಕೆ ಗುಡು 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 ಅಂತ ಓಡೋಗ್ತಾ ಇದ್ದಾಳೆ. ಆಮೇಲೆ 1 2 3 4 5 6 7 8 ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮ ತೊಗೊಂಡು ಒಂಚೂರು ಹಿಂಗೆ ಹಚ್ಕೊಳ್ಳೋಣ ಅಂದರೆ ಅವಳು ಎಲ್ಲ ತಂದು ಹಿಂಗೆ ಹಚ್ತಾಳೆ. ಏನು ಮಾಡಲಿ, ಬೇಡ ಅಂದರೆ ಬಂದ್ಕೊಳ್ತಾಳೆ ಅಂದ್ಕೊಂಡು ಹಚ್ಚಿಸ್ಕೊಂಡಿರೋದು ನೋಡಿ. ಹೊರಗಡೆ ಬಂದ್ವು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಎಲ್ಲಿ ಏನು ಅಂತ ದಯವಿಟ್ಟು ಗೊತ್ತಿಲ್ಲ. ಅವರು ಕತ್ಲೆ ಕರ್ಕೊಂಡು ಬಂದರು, ಎಲ್ಲಿ ಏನಂತ ಗೊತ್ತಿಲ್ಲ. ಕತ್ಲೆ ಕರ್ಕೊಂಡು ಬಂದರು. ಅದಕ್ಕೆ ನಾವು ಅದಕ್ಕೆ ಗಂದೆ ನಾಳೆಯಿಂದ ತಮಿಳು ಓದೋದು ಬರೆಯೋದು ಕಲಿತೀನಿ ಅಂದಿದ್ದ ತಕ್ಷಣ ನಮ್ಮ ಅದಕ್ಕೆ ಏನಂದ್ಲು ಗೊತ್ತಾ, ನಮ್ಮ ಅದಕ್ಕೆ ಎಲ್ಲ ಭಾಷೆನೂ ದಬ್ಬಾಕಿದ್ದಾಯಿತು, ಇವಾಗ ಇದೊಂದು ಬಾಕಿ ಉಳಿಸಿದ್ದೀರಾ ಅಂತ ಹೇಳಲಿಲ್ಲ ಅವಳು, ನಾನು ಹೇಳ್ತಿರೋದು. ಹಂಗೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಒಣ್ಣಲ್ಲಿ ತುಂಬ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು. ಈಗ ಹೊರಟಿದ್ದೀವಿ. ಮುಂದೆ ಎಲ್ಲಿ ನಮ್ಮ ಪಯಣ ಅಂತ ಗೊತ್ತಿಲ್ಲ. ಇವತ್ತು ಶನಿವಾರ ರಾತ್ರಿ ಎಲ್ಲಿ ಅಂತ ಗೊತ್ತಿಲ್ಲ. ಮತ್ತೆ ಮುಂದೆ ಸಿಗ್ತೀನಿ ನೋಡಿ. ಇದೆಲ್ಲ ದೇವಸ್ಥಾನದ ಕಾಂಪೌಂಡೆ. ಯಾರಿಗಾದ್ರೂ ತಮಿಳು ಓದಕ್ಕೆ ಬರೋರು ಇದು ಶಿವ ಅಂತಿರೋದಾ? ನಮ್ಮ ಅದಕ್ಕೆ ಬರುತ್ತೆ ನೋಡ್ರಿ, ಶಿವ ಅಂತ ಶಿವನ ದೇವಸ್ಥಾನ. ಸರಿ, ಇಲ್ಲಿಗೆ ನಮ್ಮ ಅದಕ್ಕೆ ನಾನು ಬಿಟ್ಟು ಮುಂದೆ ಹೋಗ್ತೀವಿ. ಇವಾಗ ತುಂಬ ಚೆನ್ನಾಗಿ ಧನುರ್ಮಾಸದಲ್ಲಿ ತುಂಬ ಚೆನ್ನಾಗಿ ಈ ಕಡೆ ರಂಗೋಲಿ ಹಾಕ್ತಾರಂತೆ. ಎಲ್ಲಿ ನೋಡಿದ್ರು ಈ ಕಲರ್ ರಂಗೋಲಿ. ದೇವಸ್ಥಾನದಲ್ಲಿ ಆಗಿರ್ಬೋದು, ಇಲ್ಲ ಒಂದು ಅಂಗಡಿ ಹತ್ರ ಒಂಥರ ಈ ಕಡಲೆಪುರಿ ಎಲ್ಲ ಮಾರ್ತಾರಲ್ಲ, ಆ ಅಂಗಡಿಯಿಂದ ಹೊರಗಡೆ ಅಲ್ಲಿ ಎಲ್ಲ ಕಡೆನೂ ಬರೇ ಕಲರ್ ರಂಗೋಲಿ. ನಾವು ಏನಕ್ಕೆ ಅಂತ ಕೇಳಿದ್ವು, ಚಂದ್ರ ನೋಡೋದೇ ಒಂದು ಖುಷಿಯಾಗೋಗಿದೆ ನೋಡಿ. ನಾನು ಎಲ್ಲೋದ್ರೂ ಅಲ್ಲೇ ಬರ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ರು, ಇಲ್ಲ ರಂಗ್ ತುಂಬ ಹಾಕ್ತಾರೆ ಅಂದರು. ಅದಕ್ಕೆ ಕಲರ್ ಹಾಕೋದು ಅಂತ ಹೇಳಿದ್ರು. ತುಂಬ ಜನದ ಮನೆ ಮುಂದೆ ಕಲರ್ ರಂಗೋಲಿನೇ ಇರೋದು. ಏನು ಅಂತ ನಮ್ಗೆ ಅದು ಗೊತ್ತಿಲ್ಲ. ಬೆಳಗ್ಗೆಯಿಂದ ಸುತ್ತಾಡಿ
ಇವಾಗ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ. ಮಧ್ಯಾಹ್ನ ಎಲ್ಲ ಸೆಕೆ ಇರೋಕ್ಕೆ ಆಗ್ತಾ ಇರಲಿಲ್ಲ, ನಿದ್ದೆ ಇಲ್ಲ. ಕಣ್ಣು ನೋಡಿ, ನನ್ನ ಮುಖ ನೋಡಿ ಹೇಗಾಗಿದೆ ಅಂತ. ಇದನ್ನೆಲ್ಲ ಸರಿ ಮಾಡ್ಕೊಬೇಕಾದ್ರೆ ನಮ್ಮ ಮನೆಗೆ ಬಂದ್ರೇ ಸರಿ ಆಗೋದು. ಹಿಂಗೆ ಟ್ರಿಪ್ಗೆಲ್ಲ ಹೋದಾಗ ನಾವು ಅವಾಗವಾಗ ಮುಖ ತೊಳ್ಕೊಳ್ಳೋದು, ಹಚ್ಕೊಳ್ಳೋದು ಅವೆಲ್ಲ ಏನೂ ಇಲ್ಲ. ನಾನು ಅಷ್ಟೇ, ನಮ್ಮ ಅತ್ತಿಗೆನೂ ಅಷ್ಟೇ. ಬೆಳಗ್ಗೆಯಿಂದ ಹೇಗಿದ್ದೀವಿ, ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿದ್ದು ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಬರೋದಕ್ಕೆ. ಇವತ್ತು ರಾತ್ರಿವರೆಗೂ ಹೀಗಿದ್ದೀವಿ. ಓಡಾಡಿ ನಮ್ಮ ಅತ್ತಿಗೆ ಅದು ಯಾವುದೋ ವಾಚ್ ಕಟ್ಕೊಂಡಿದ್ದಾಳೆ, ಅದರಲ್ಲಿ ತೋರಿಸುತ್ತೆ ಎಷ್ಟು ಹೆಜ್ಜೆ ಹಾಕಿದ್ದೀವಿ ಅಂತ. 16,000 ಹೆಜ್ಜೆ ಹಾಕಿದ್ದೀವಿ ಇವತ್ತು. 16,000 ಚಿಲ್ಲರೆ ಅಂತ ಅಂತೆ. ಅಷ್ಟು ನಡೆದಿದ್ದೀವಿ ಇವತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಶ್ರೀರಾಮ್.